ಅನುದಾನ ಬಿಡುಗಡೆ ಕುರಿತು ಶಾಸಕರ ಆಕ್ರೋಶದ ಹಿನ್ನೆಲೆಯಲ್ಲಿ ಈಗ ಮಹತ್ವದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ನಡೆಯುವಂತಹ ಸಭೆ ಇದು. ಶಾಸಕರ ಸಭೆ ಕಾರಣ ಅನುದಾನ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ನಡೆಯುವಂತಹ ಸಭೆ, ಸಿಎಲ್ಪಿ ಸಭೆ ಅಧಿವೇಶನದಲ್ಲಿ ಶಾಸಕರ ಆಕ್ರೋಶ ವ್ಯಕ್ತವಾಯಿತು. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಬಿಡುಗಡೆ ಆಗಿದ್ದಂತಹ ಅನುದಾನ ಅದರ ಬಿಲ್ ಇನ್ನೂ ಪಾವತಿಯಾಗಿಲ್ಲ. ಅಧಿಕಾರಿಗಳು ಕೇಳಿದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುತೇಕ ಶಾಸಕರು. ಮೂಲಸೌಕರ್ಯ ಯೋಜನೆ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇರೋದು. ಇನ್ನು ಸಿಎಸ್ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆ ಅಧಿಕಾರಿಗಳು, ಪಿಡಬ್ಲ್ಯೂಡಿ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, ಪೌರಾಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಭಾಗಿಯಾಗಲಿದ್ದಾರೆ ಈ ಸಭೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಲಿದ್ದಾರೆ. ಬಿಲ್ ಪಾವತಿ, ಅನುದಾನ ಹಂಚಿಕೆ, ಹೆಚ್ಚುವರಿ ಅನುದಾನ, ಇನ್ನು ಇರುವಂತಹ ತಾಂತ್ರಿಕ ಸಮಸ್ಯೆಗಳು, ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಶಾಸಕರುಗಳಿಗೆ, ಈ ಎಲ್ಲ ವಿಚಾರಗಳನ್ನ ಕುರಿತು ಗಂಭೀರವಾದಂತಹ ಚರ್ಚೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯರವರು ಮುಂದಾಗ್ತಾ ಇದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಈ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಅನುದಾನ ಬಿಡುಗಡೆ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರವರು ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ. ಹೀಗೆ ಬಿಟ್ಟರೆ ಸರಿಯಾಗುವುದಿಲ್ಲ, ಇದು ಮತ್ತೆ ವಿಪಕ್ಷ ನಾಯಕರಿಗೆ ಆಹಾರ ಆಗತ್ತೆ, ನಮ್ಮ ಶಾಸಕರ ಆಕ್ರೋಶ ಅನ್ನುವಂಥದ್ದು. ಹೀಗಾಗಿ ಅವರು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ, ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಆರೋಪಗಳನ್ನು ಮಾಡಲಾಗ್ತಾ ಇದೆ ಶಾಸಕರುಗಳಿಂದ. ಬಿಜೆಪಿ ಜೆಡಿಎಸ್ ಶಾಸಕರನ್ನ ಬಿಡಿ, ಕಾಂಗ್ರೆಸ್ ಶಾಸಕರೇ ಈ ಬಗ್ಗೆ ಧ್ವನಿ ಎತ್ತಿದ್ದು ಕೂಡ ಬಹಳಷ್ಟು ಬಾರಿ ನೋಡಿದೆ. ಹೀಗಾಗಿ ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು, ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇತ್ತು. ಹಿಂದೆನೇ ಈ ಬಗ್ಗೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಅನುದಾನ ಬಿಡುಗಡೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಆದೇಶ ಹೊರಡಿಸಿದ್ರು. ಆದರೆ ಅದು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ, ಕೇಳಿದ್ರೆ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ ಸರಿಯಾಗಿ ಅನ್ನುವಂತಹ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಶಾಸಕರು. ಮತ್ತೆ ಅಂದ್ರೆ ಕೊಟ್ಟರು ಕೊಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಈ ಹಿಂದೆ ಕೂಡ ಬೇರೆ ಪಕ್ಷದವರನ್ನ ಬಿಡಿ, ಕಾಂಗ್ರೆಸ್ನಲ್ಲಿನೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ಯಾವುದೂ ಕೂಡ ಬಗೆಹರಿದಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಶಾಸಕರುಗಳು ಕೂಡ ಅಧಿವೇಶನದ ಕರೆಕ್ಟ್ ಟೈಮ್ ಅಂತ ನೋಡಿಕೊಂಡು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಶಾಸಕರು ಅನ್ನೋದಕ್ಕಿಂತ ಸ್ವಪಕ್ಷೀಯರು ಮೊನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ರು. ಅದರಲ್ಲೂ ಕೂಡ ಅಪ್ಪಾಜಿ ನಾಡಗೌಡ, ಸುಧಾಮ್ ದಾಸ್ ಸೇರಿದಂತೆ ಹಲವಾರು ಮಂದಿ ಶಾಸಕರುಗಳು, ಹಿರಿಯ ಶಾಸಕರುಗಳು, ನೋಡಿ ಈ ಹಿಂದೆ ನೀವು ಏನು 25 ಕೋಟಿ 10 ಕೋಟಿ ಕೊಟ್ಟಿದ್ರಲ್ಲ, ಅದ್ಯಾವುದು ಕೂಡ ಬಿಲ್ ಪಾವತಿ ಆಗ್ತಾ ಇಲ್ಲ, ಅಧಿಕಾರಿಗಳು ನಮ್ಮ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಒಂದ್ ರೀತಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಇನ್ನು ಕೆಲ ಶಾಸಕರುಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಾಲ್ತಾ ಇಲ್ಲ ಸರ್, ಹೆಚ್ಚಿನ ಅನುದಾನ ಬೇಕು, ಎಲ್ಲಾ ಕ್ಷೇತ್ರಕ್ಕೂ ಸಮನಾಗಿ ಕೊಟ್ಟಂತೆ ನಮಗೂ 10 ಕೋಟಿ ಕೊಟ್ರೆ ಹಿಂಗೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಇದೆ ಅನ್ನುವಂತ ನಿಟ್ಟಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳ್ಕೊಳೋದ್ರ ಮುಖಾಂತರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ವಪಕ್ಷೀಯರು ಒಂದ್ ರೀತಿ ಮುಗಿಬಿದ್ರೆ, ಇತ್ತ ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉಭಯ ಸದನಗಳಲ್ಲಿ ಏನು ವಿರೋಧ ಪಕ್ಷದ ಶಾಸಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ, ವಿರೋಧ ಪಕ್ಷದ ಶಾಸಕರನ್ನ ಒಂದ್ ರೀತಿ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ ಅನ್ನುವಂತ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಉನ್ನತ ಮಟ್ಟದ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಯಾರ್ಯಾರು? ಡಿಸಿಎಂ ಡಿ ಕೆ ಶಿವಕುಮಾರ್, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಪೌರಾಡಳಿತ ಖಾತೆ ಸಚಿವ ರಹೀಂ ಖಾನ್, ಹೀಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ, ಯಾರು ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಒಳಪಡ್ತಾರೆ ಇಲಾಖೆ ಸಚಿವರು, ಅವ್ರ ಸಮ್ಮುಖದಲ್ಲೇ ಇವತ್ತೊಂದು ಮಹತ್ವದ ಸಭೆಯನ್ನು ನಡೆಸ್ತಾರೆ. ಯಾರ್ಯಾರು? ಸಿಎಸ್ ಶಾಲಿನಿ ರಜನೀಶ್ ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಶಾಸಕರಿಗೆ ಅನುದಾನ ಹಂಚಿಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಒಂದು ತಾಂತ್ರಿಕ ಸಮಸ್ಯೆ, ಮತ್ತೊಂದು ಕಡೆಗೆ ಈ ಹಿಂದೆ ಹಂಚಿಕೆ ಮಾಡಿದಂತ 10 ಕೋಟಿ 25 ಕೋಟಿ ಏನಿದೆ ಅದಕ್ಕೆ ಯಾಕೆ ಬಿಲ್ ಪಾವತಿಯನ್ನು ಮಾಡೋದಕ್ಕೆ ಏನ್ ಪ್ರಾಬ್ಲಮ್, ಮತ್ತೊಂದ್ ಕಡೆಗೆ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ ಏನು, ಮತ್ತೊಂದ್ ಕಡೆಗೆ ಕೆಲಸ ಕಾರ್ಯಗಳು ಆಗಿದಾವ ಅಥವಾ ಸುಮ್ಮನೆ ಬಿಲ್ ಪಾವತಿಗೆ ಒತ್ತಡ ಇರ್ತಾ ಇದ್ದಾರಾ, ಇದರ ಒಂದು ಸಾಧಕ ಬಾಧಕಗಳ ಬಗ್ಗೆ, ಇನ್ನು ಹೆಚ್ಚುವರಿ ಅನುದಾನ ಹಂಚಿಕೆ ಬಗ್ಗೆನೂ ಕೂಡ ಇವತ್ತು ಫೈನಲ್ ಅನ್ನ ಮಾಡ್ತಾರೆ. ಈ ಮೂಲಕವಾಗಿ
ಅಧಿವೇಶನದ ಹೊತ್ತಲ್ಲಿ ಸ್ವಪಕ್ಷೀಯರ ಶಾಸಕರು ಮತ್ತು ವಿರೋಧ ಪಕ್ಷದ ಶಾಸಕರ ಒಂದು ಆಕ್ರೋಶವನ್ನು ತಣಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇಂಥದ್ದೊಂದು ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ನಾಯಕತ್ವ ಬಿಕ್ಕಟ್ಟು ಒಂದ್ ಕಡೆಯಾಗಿ ಕಾಡ್ತಾ ಇದೆ. ಹೀಗಾಗಿ ಈ ನಿಟ್ಟಲ್ಲಿ ಇಂಥದ್ದೊಂದು ಸಭೆ ನಡೀತಾ ಇರ್ತಕ್ಕಂಥದ್ದು ಇದೀಗ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರ ಡೀಟೇಲ್ಸ್ಗೆ.